ಎಸ್ಐಆರ್ ವಿರುದ್ಧ ಮುಂದುವರೆದ ರಾಜಕಾರಣ. ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷಗಳು ದೂರು ನೀಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಹೇಶ್ವರ್ ರಾವ್ ಜೊತೆ ಇಸಿಐ ಸಭೆ ಕೂಡ ನಡೆದಿರುವಂತಹದ್ದು. ಚುನಾವಣಾ ಆಯೋಗಕ್ಕೆ ಪ್ರತಿಪಕ್ಷಗಳ ಕಂಪ್ಲೇಂಟ್ ಆಗಿದೆ. ಬೆಂಗಳೂರಿನಲ್ಲಿ ಮಹೇಶ್ವರ್ ರಾವ್ ಜೊತೆ ಇಸಿಐ ಸಭೆ ಕೂಡ ನಡೆದಿರುವಂತಹದ್ದು. ಸಭೆಯಲ್ಲಿ ಎಸ್ಐಆರ್ಗೆ ಮತ್ತಷ್ಟು ವೇಗ ನೀಡಲು ಚರ್ಚೆ ನಡೆಸಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಸಭೆಯಲ್ಲಿ ಪ್ರತಿಪಕ್ಷಗಳ ದೂರಿನ ಬಗ್ಗೆ ಚರ್ಚೆ ಆಗಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಐಆರ್ಗೆ ವೇಗ ನೀಡುವ ಬಗ್ಗೆ ಚರ್ಚೆ ನಡೆದಿದೆ ಅಂತ ತಿಳಿದು ಬರ್ತಾ ಇದೆ. ಬಿಎಲ್ಒಗಳು ಮನೆ ಮನೆಗೆ ಹೋಗುವುದು ಕಡ್ಡಾಯ ಮಾಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿಕೆ ಕೊಟ್ಟಿರುವಂತಹದ್ದು. ಎಸ್ಐಆರ್ ವಿರುದ್ಧ ಈಗ ರಾಜಕಾರಣ ಮುಂದುವರಿತಾ ಇರುವಂತಕ್ಕದ್ದು. ಈಗ ಆಲ್ರೆಡಿ ಪ್ರತಿಪಕ್ಷಗಳು ಕೂಡ ದೂರು ನೀಡಿರುವಂತಕ್ಕದ್ದು. ಹಾಗೆ ಈಗ ಬೆಂಗಳೂರಿನಲ್ಲೂ ಕೂಡ ಮಹೇಶ್ವರ್ ರಾವ್ ಅವರು ಇಸಿಐ ಜೊತೆ ಕೂಡ ಇಲ್ಲಿ ಸಭೆ ನಡೆಸಿರುವಂತಕ್ಕದ್ದು. ಸಭೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಮತ್ತಷ್ಟು ವೇಗ ನೀಡಲು ಚರ್ಚೆ ಮಾಡಲಾಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಇನ್ನು ಈ ಸಭೆಯಲ್ಲಿ ಏನು ಪ್ರತಿಪಕ್ಷ ದೂರು ನೀಡಿದೆಯೋ ಈ ದೂರಿನ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಏನು ಎಸ್ಐಆರ್ ಪ್ರಕ್ರಿಯೆ ಈಗ ರಾಜ್ಯಾದ್ಯಂತ ನಡೀತಾ ಇದೆಯಾ, ಈ ಪ್ರಕ್ರಿಯೆಗೆ ವೇಗ ನೀಡಲು ಈ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಬೇಸಿಕ್ ಇನ್ಫಾರ್ಮೇಷನ್ ಇಸ್ ನಿಮ್ಮ ಎಸ್ಐಆರ್ ಸರಿಯಾಗಿ ನಡಿಬೇಕು. ಮತ್ತು ನೀವು ಎನ್ಯುಮರೇಷನ್ ಫಾರ್ಮ್ಸ್ ಏನಿದೆ, ನೀವು ಪ್ರತಿಯೊಂದು ವೋಟರ್ಸಿಗೆ ಮತದಾರರಿಗೆ ಸ್ವಲ್ಪ ಸರಿಯಾಗಿ ಎಲ್ಲರಿಗೆ ಮಾಹಿತಿ ಕೊಟ್ಬಿಡಿ. ಯಾರು ವೋಟರ್ಸ್ ಇದು ಡಿಸ್ಟ್ರಿಬ್ಯೂಷನ್ ಬೇಗ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಮಾಹಿತಿ ಸರಿಯಾಗಿ ಕೊಟ್ಬಿಡಿ ಅಂತ ಹೇಳಿದರು. ಅದಕ್ಕೆ ಬ್ಯಾಂಗ್ಳೂರಿನಲ್ಲಿ ಏನು ನಮ್ಮ ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್ ಇದೆ ಅದನ್ನು ಸ್ವಲ್ಪ ಫೋಕಸ್ ಮಾಡಿಕೊಂಡು ಫಸ್ಟ್ ಫಾರ್ಮ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಸರಿಯಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದಾರೆ. ದೂರುಗಳು ಸಹ ಅದು ಸೆಪ್ರೇಟಾಗಿ ನೋಡ್ಕೊಳ್ತಾರೆ, ಅದು ಬೇರೆ ವಿಷಯ, ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಯಾಕಂದರೆ ಅದು ಸೆಪ್ರೇಟ್ ಮೆಕ್ಯಾನಿಸಮ್ ಇರ್ತದೆ. ಅವರು ಚುನಾವಣಾ ಆಯೋಗ ಕಡೆಯಿಂದ ಏನು ರಿಪೋರ್ಟ್ ಕೇಳ್ತಾರೆ ಅದು ಸಿ ಅವರು ಹೇಳ್ತಾರೆ ಅದರ ಬಗ್ಗೆ. ಮತ್ತು ನಮ್ಮ ಮಟ್ಟದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೇಗೆ ನಡೆದಿದೆ, ಎಷ್ಟು ವೇಗಗತಿನಲ್ಲಿ ನೀವು ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಿ, ಅದು ಸ್ವಲ್ಪ ಇಡೀ ರಾಜ್ಯಕ್ಕೆ ನಾವು ಕಂಪೇರ್ ಮಾಡಿದರೆ ನಮ್ಮದು ಸ್ವಲ್ಪ ಹಿಂದೆ ಇದೆ. ಯಾಕಂದರೆ ಅರ್ಬನ್ ಸಿಚುವೇಷನಲ್ಲಿ ಬೇರೆ ಬೇರೆ ಇದೆ. ಅದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿ. ಈಗಾಗಲೇ ನಾವು ಕನಿಷ್ಠ 40% ತನಕ ಮುಟ್ತಾ ಇದ್ದೇವೆ ವಿತ್ ರಿಗಾರ್ಡ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್. ಅದು ಸ್ವಲ್ಪ ಬೇಗ ತ್ವರಿತವಾಗಿ ಮಾಡಿದರೆ ಮತ್ತು ಸಂಬಂಧಪಟ್ಟ BLSಗೆ ಮತ್ತು BLOಸಿಗೆ ಎಲ್ಲ ಮಾಹಿತಿ ಕೊಟ್ಬಿಟ್ರೆ ಖಂಡಿತ ಜನರಿಗೆ ತಿರುವು ಮಾಡ್ತಾರೆ. ಮತ್ತು ಯಾರೂ ಸಹ